ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೆಂಗದ್ರ ನೀವೆಲ್ಲ ಆರಾಮದ್ರ ಅಂತ ಅನ್ಕೋತೀನಿ. ನೋಡ್ರಿ, ಇವತ್ತು ನಿನ್ನೆ ದಿನ ನಮ್ಮ ತೋಟದಾಗ ಇವು ಡ್ರ್ಯಾಗನ್ ಫ್ರೂಟ್ ಆಗಿದ್ದು ಇವಕ್ಕನ್ನ ಹರ್ಕೊಂಬಂದಾರ. ಒಂದು 4 ಹಣ್ಣು ಅಷ್ಟೇ ಆಗಿದ್ದು ನೋಡ್ರಿ, ಅವು ಹರ್ಕೊಂಬಂದಾರ. ಅವಕ್ಕನ್ನ ನಿನ್ನೆ ಒಂದು ತಿಂತದ, ಇವತ್ತೊಂದು 3 ಹಂಗೆ ಎತ್ತಿಟ್ಟಿವಿ ಇವಕ್ಕನ್ನ. ಅದೇ ರೀತಿ ಇವತ್ತು ಪಲ್ಯ ಏನಂತಂದ್ರೆ ಹೀರೆಕಾಯಿ ಪಲ್ಯ ಮಾಡ್ಬೇಕಂತ ಅನ್ಕೊಂಡಿನಿ. ಅದಕ್ಕೆ ಹೋಳ್ಬೇಕಂತೇಳಿ ಇಲ್ಲಿ ಹೊರಗಡೆ ತೆಗ್ದು ನೋಡ್ರಿ. ಹಂಗೆ ಚಪಾತಿ ಹಿಟ್ಟನ್ನು ಕೂಡ ನಾದಿಡಕತ್ತೀನಿ. ಇವತ್ತೇನು ನಾಷ್ಟ ಮಾಡಕತ್ತಿಲ್ಲ ಫ್ರೆಂಡ್ಸ, ಯಾಕಂದ್ರೆ ಹಸ್ಬೆಂಡ್ ಮುಂಜಾನೆ ಬೆಳಿಗ್ಗೆನೇ 6 ಗಂಟೆಗೆ ಅವರು ಹೊಲಕ್ಕೆ ಆಳುಗಳು ಕರ್ಕೊಂಡು ಹೋದರು. ಚಹಾ ಕುಡಿದ್ಬಿಟ್ಟು ಹೋದರು, ನಾಷ್ಟ ಅಂತಿರಲಿಲ್ಲ. ಹಾಗಾಗಿ ಅವ್ರು ಹೋದ್ಮೇಲೆ ನಾವೇನು ಮಾಡ್ಕೊಳ್ಳೋದು ಅಂಥೇಳಿ ನಾನು ರೋಹಿತ ಇಬ್ಬರೇ ಎಲ್ಲ ಇರೋದು ಮನ್ಯಾಗ. ಅದಕ್ಕಂಥೇಳಿ ಚಪಾತಿನೇ 2 ಮಾಡೋದೇ ಒಂದು 4 ಮಾಡಿದ್ರೆ ಆಯ್ತು ಅಂಥೇಳಿ ಅಂದ್ಕೊಂಡ್ಬಿಟ್ಟು ಹಿಟ್ಟನ್ನು ನಾದಾಕತ್ತೀನಿ ನೋಡ್ರಿ. ನೋಡ್ತಿರ್ಬೋದು ಟೈಮ್ ಇವಾಗ ಬೆಳಿಗ್ಗೆ 7:30 ಆಗ್ಯದ ನೋಡ್ರಿ. ಎಳಿ ಬಿಸಿಲು ಎಷ್ಟು ಚಂದ ಕಾಣಕತ್ತದ ಅಂಥೇಳಿ. ಹಂಗೆ ನೋಡ್ರಿ, ರೋಹಿತ್ ಇನ್ನೂ ಜಳಕ ಮಾಡಾಕತ್ತಾನ. ಹಂಗೆ ನೋಡ್ರಿ, ನಿನ್ನೆ ದಿನ ಮೆಕ್ಕೆ ತನಿ ತಂದಿತ್ತು, ಅವಕೂರ್ನ ಕುದಿಸಿದ್ನ. ಹಂಗೆ ಕುದಿಸಿಬಿಟ್ಟು ಅದ್ರ ಮ್ಯಾಗಿನ ಸೊಪ್ಪಿನ ಇವಾಗ ಇಲ್ಲಿ ಮುಸ್ರಿಗೆ ಅಂತೇಳಿ ಹಾಕಕತ್ತೀನಿ. ಈ ನೀರನ್ನು ಒಮ್ಮೆ ಎಲ್ಲ ಬಾಂಡೆದೆಲ್ಲ ತಿಕ್ಕಿದ ಮ್ಯಾಗ ಕೊನೆಗೆ ಚೆಲ್ಬೇಕತ್ತ ಹಂಗೆ ಇಟ್ಟು ನೋಡ್ರಿ ಮುಸ್ರಿ ನೀರು. ಅದೇ ರೀತಿ ನಿನ್ನೆದಿದ್ದು ಜೋಳದ ನುಚ್ಚ ನೋಡ್ರಿ. ಅದನ್ನು ಅಂದ್ರೆ ಅನ್ನ ಏನು ಮಾಡಲ್ಲ ಫ್ರೆಂಡ್ಸ, ಯಾಕಂದ್ರೆ ಇವತ್ತು ಜೋಳದ ನುಚ್ಚನೇ ಅದಲ್ಲ, ಅದೇನೋ ಸಾಕನಷ್ಟು ಅದ. ಅದಕ್ಕೆ ಇವತ್ತು ಅನ್ನ ಮಾಡಬಾರ್ದು ಅಂತ ಅಂದ್ಕೊಂಡೀನಿ. ಅನ್ನದ ಬದಲಿ ಜೋಳದ ನುಚ್ಚನೇ ತಿಂದ್ರೆ ಆಯ್ತು ಅಂತ ಹೇಳಿ ಇದನ್ನು ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ನೋಡ್ರಿ. ಹೀರೆಕಾಯಿ ಪಲ್ಯ ಮಾಡೋಕೆ ಅದನ್ನು ಈ ರೀತಿ ನಾನು ಮೊದಲಿಗೆ ಒಂದು ಚಮಚೆಯನ್ನು ತೊಗೊಂಡ್ಬಿಟ್ಟು ಇದನ್ನು ಇದ್ರ ಮ್ಯಾಗಿಂದೆಲ್ಲನೂ ಈ ರೀತಿ ಗೀರ್ತಿ ನೋಡ್ರಿ. ಹಂಗೆ ಫ್ರೆಂಡ್ಸ, ಇವತ್ತು ಅಂದ್ರೆ ಡೈಲಿ ಪಲ್ಯ ರೋಹಿತ ಶಾಲೆಗೆ ಹೋಗೋಕ್ಕಿಂತ ಮೊದಲು ಅವ್ನ ಪಲ್ಯ ಮತ್ತು ಚಪಾತಿನ ಕಟ್ಟಲೇಬೇಕು ಫ್ರೆಂಡ್ಸ. ನಾಷ್ಟ ಕಟ್ಟಿದ್ರೆ ಅವ್ರು ಶಾಲೆ ಒಳಗೆ ಬೈತಾರೆ. ಹಂಗಾಗಿ ಅವಾಗ ಶಾಲೆಗೆ ಹೋಗೋಕ್ಕಿಂತ ಮೊದಲು ಪಲ್ಯನ ಮಾಡಲೇಬೇಕು. ಅದೇ ರೀತಿ ಅವ ಜಳಕಕ್ಕೆ ಹೋಗ್ಯಾನ. ಅವಾಗ ಜಳಕ ಮಾಡಿ ಬರೋದ್ರಾಗ ಇಲ್ಲಿ ನಾನು ಅವನು ಯೂನಿಫಾರ್ಮ್ ಮತ್ತು ಅವ್ನ ಬಟ್ಟೆನೆಲ್ಲ ಎತ್ತಿಡ್ಬೇಕು ನೋಡ್ರಿ. ಎತ್ತಿಡ್ಲಿಕ್ಕಂದ್ರೆ ಎಲ್ಲ ಇವ್ರನ್ನೆಲ್ಲ ಕಿತ್ತಾಡ್ಕೊಂತ ಎಲ್ಲ ಬಟ್ಟೆಗಳನ್ನು ಕಚ್ಚಿ ಬಿಚ್ಚಿ ಮಾಡಿ ಹೋಗೋದು ಬಿಡ್ತಾನೆ. ಅದಕ್ಕೆ ಅವನು ಏನು ಬಟ್ಟೆ ಅದಾವಲ್ಲ ಅವಕ್ಕನ್ನೆಲ್ಲ ತೆಗೆದ್ಬಿಟ್ಟು ಇಲ್ಲಿ ಹೊರಗಡೆ ಸೋಫಾದ ಮ್ಯಾಗ ಇಟ್ಬಿಡ್ತೀನಿ. ಅವ್ನು ಜಳಕ ಆದ್ಮೇಲೆ ಬಂದ್ಬಿಟ್ಟು ತನ್ನ ಬಟ್ಟೆನ ತಾನು ಹಾಕೋತಾನೆ ನೋಡ್ರಿ. ಅದೇ ರೀತಿ ಫ್ರೆಂಡ್ಸ, ಎಲ್ಲ ಬೆಳಿಗ್ಗೆ ಎದ್ದುಗಳೇ ಕೆಲಸ ಅಂದ್ರೆ ಅಷ್ಟೊಂದು ಇರ್ತದೆ. ಮತ್ತು ಕೆಳಗಿನ ಕಸ ಮತ್ತು ಮ್ಯಾಗಿನ ರೂಮ್ಗಳ ಕಸ ಎಲ್ಲ ಹುಡುಗಿ ಮತ್ತು ನಾಷ್ಟ ಮತ್ತು ಅಡುಗೆ ಅದೆಲ್ಲ ಮಾಡೋದ್ರಾಗ 10 ಗಂಟೆ ಆಗೋದ್ರಾಗ ಕೆಲಸ ಅಂದ್ರೆ ಅಷ್ಟಿರ್ತಾವೆ ನೋಡ್ರಿ. ಅದೇ ರೀತಿ ಇವಾಗ ಪಲ್ಯಕ್ಕೆ ಹೀರೆಕಾಯಿನ ಹೋಳ್ಕೊಳಕತ್ತಿ ನೋಡ್ರಿ. ರೋಹಿತಂದು ಕೂಡ ಜಳಕ ಆಯಿತು, ಬಟ್ಟೆನ ಹಾಕ್ಕೊಳಕತ್ತಾನ ಹೊರಗಡೆ ನಿಂತ್ಬಿಟ್ಟು. ದಿನ ಅದೇ ನಾಷ್ಟ ಉಪ್ಪಿಟ್ಟು ಅವಲಕ್ಕಿ ಅದೇನು ತಿಂದು ಒಂಥರ ಬೇಸರದಂಗೆ ಆಗ್ಬಿಟ್ಟದ. ಅದಕ್ಕೆ ಇವತ್ತು ನಾಷ್ಟ ಮಾಡ್ಬಿಡ್ದು ಅಂಥೇಳಿ ಅಂದ್ಕೊಡಿ ನೋಡ್ರಿ. ನಾನು ನುಚ್ಚದಲ್ಲ ಫ್ರೆಂಡ್ಸ, ಅದನ್ನೇ ನುಚ್ಚ ಹಾಲು ಮತ್ತು ಬೆಲ್ಲನ ಹಾಕ್ಕೊಂಡು ತಿಂದ್ರಾಯ್ತು. ಮತ್ತು ರೋಹಿತಿಗೆ ಒಂದು ಚಪಾತಿ ಮತ್ತು ತುಪ್ಪ ಉಪ್ಪಿನಕಾಯಿ ಹಾಕಿ ಸುಳ್ಳಿ ಹೊಡೆದು ಕೊಟ್ರೆ ಅದನ್ನು ತಿಂತ ನೋಡ್ರಿ ಅವ. ಅದಕ್ಕೆ ಅವನಿಗೆ ಅಷ್ಟು ಚಪಾತಿ ಸುಳಿ ಹೊಡೆದು ಕೊಟ್ರೆ ಆಯ್ತು ಅಂಥೇಳಿ ನಾಷ್ಟ ಏನು ಮಾಡೋಕೆ ಹೋಗಿಲ್ಲ ನೋಡ್ರಿ. ಬಟ್ಟೆನ ಬಂದು ಹಾಕ್ಕೊಳಕತ್ತ ನೋಡ್ರಿ ಜಳಕ ಮಾಡಿದ್ದಾದ್ಮ್ಯಾಗ. ಇಲ್ಲಿ ನಾನು ಹೀರೆಕಾಯಿನ ಹೋಳ್ಕೊಂಡಿನಿ. ಅದೇ ರೀತಿ ಟೊಮಾಟೊ ಮತ್ತು ಕರಿಬೇವು ಕೊತ್ತಂಬರಿನೂ ಹಾಕಕತ್ತೀನಿ. ಇದಕ್ಕೆ ನಾವು ಉಳ್ಳಾಗಡ್ಡಿ ಏನು ಹಾಕಲ್ಲ ಫ್ರೆಂಡ್ಸ್, ಸಿಂಪಲ್ಲಾಗೆ ಮಾಡ್ತೀನಿ ನೋಡ್ರಿ ನಾನು ಹೀರೆಕಾಯಿ ಪಲ್ಯನ. ಉಳ್ಳಾಗಡ್ಡಿ ಹಾಕೋ ಬದಲಿ ಬೆಳ್ಳುಳ್ಳಿ ಹಾಕಿ ಮಾಡಿದ್ರೆ ಒಂಥರ ಟೇಸ್ಟ್ ಬರ್ತದೆ ನೋಡ್ರಿ. ಇಲ್ಲಿ ನೋಡ್ತಿರ್ಬೋದು, ಬೆಳ್ಳುಳ್ಳಿನೂ ಕೂಡ ನಾನು ಜಜ್ಕೊಂಡು ಇಟ್ಕೊಂಡಿನಿ. ಈ ರೀತಿ ನಾವು ಹೀರೆಕಾಯಿನ ಹೋಳ್ಕೊಂಡ್ಬಿಟ್ಟು ಪಲ್ಯ ಮಾಡಿದ್ವಿ ಅಂತಂದ್ರೆ ಭಾಳ ರುಚಿ ಆಗುತ್ತೆ ನೋಡ್ರಿ. ಸಿಂಪಲ್ಲಾಗಿ ಮಾಡಿದರೂ ಕೂಡ ಈ ರೀತಿ ಮಾಡಿದಾಗ ಭಾಳ ರುಚಿ ಆಗುತ್ತೆ. ಇಲ್ಲಿ ಮೊದಲಿಗೆ ನಾನು ಒಂದು ಪಾತ್ರೆನ ಬಿಸಿಗಂತ ಇಟ್ಟೆ, ಅದಕ್ಕೆ ಎಣ್ಣೆ ಹಾಕ್ಕೊಂಡೆ ನೋಡ್ರಿ. ಎಣ್ಣೆ ಹಾಕೊಂಡ್ಮೇಲೆ ಜೀರಿಗೆ, ಸಾಸಿವೆ ಮತ್ತು ಬೆಳ್ಳುಳ್ಳಿನೂ ಕೂಡ ಎಣ್ಣೆ ಒಳಗೆ ಹಾಕಿ ಬೆಳ್ಳುಳ್ಳಿನ ಕೂಡ ಹಾಕತ್ತೀನಿ ನೋಡ್ರಿ. ಇವಾಗ ಅದೇ ರೀತಿ ಬೆಳ್ಳುಳ್ಳಿನದನ್ನೆಲ್ಲ ಎಣ್ಣೆ ಬಿಟ್ಟಾದ ನಂತರ ಟೊಮಾಟೊ ಮತ್ತು ಹೀರೆಕಾಯಿನ ಹಾಕಿಬಿಟ್ಟು ಅದಕ್ಕೆ ಉಪ್ಪು ಅರಿಶಿನ ಮತ್ತು ಇಲ್ಲಿ ನಾನು ಮಸಾಲೆ ಖಾರ ಅಂತ ಹಾಕ್ತೀನಿ ಫ್ರೆಂಡ್ಸ. ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಈ ಮಸಾಲೆ ಖಾರನ ಮನೆಯೊಳಗೆ ರೆಡಿ ಮಾಡ್ಕೋತೇವೆ. ಹೆಚ್ಚಿಗೆ ಆ ಖಾರ ಈ ಖಾರ ಚಾಟ್ ಮಸಾಲ ಅದನ್ನೇನು ಹಾಕೋದಿಲ್ಲ. ಮಸಾಲೆ ಖಾರನ ಹಾಕ್ಬಿಟ್ಟು ಈಸಿಯಾಗಿ ಸಿಂಪಲ್ಲಾಗಿ ಈ ಪಲ್ಯನ ನಾವು ಮಾಡ್ಕೋತೀವಿ ನೋಡ್ರಿ. ಅದೇ ರೀತಿ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲನ ಹಾಕಿಬಿಟ್ಟು ಈ ಹೀರೆಕಾಯಿ ಪಲ್ಯನ ನಾನು ರೆಡಿ ಮಾಡ್ತೀನಿ ನೋಡ್ರಿ.
ಫ್ರೆಂಡ್ಸ್ ಅದೇ ರೀತಿ ಗಣಪತಿ ಹಬ್ಬ ಕೂಡ ಬಂತು ನೋಡ್ರಿ. ನಮ್ಮ ಮನ್ಯಾಗ ನಾವು ಗಣಪತಿನ ಕೂಡಿಸ್ತೀವಿ. ಅಂದ್ರೆ ಮೊದಲಿಂದ ನಮ್ಮ ಮನೆಯೊಳಗೆ ಗಣಪತಿ ಕೂಡಿಸೋದು ರೂಢಿ ಇದ್ದಿದ್ದಿಲ್ಲ. ಅಂದರೆ 2 ವರ್ಷದ ಹಿಂದೆ ನಮ್ಮ ಮನೆಯಲ್ಲಿ ಆಕಳು ಮತ್ತು ಆಕಳದವಲ್ಲ ಫ್ರೆಂಡ್ಸ್ ನಮ್ಮ ಮನೆಯೊಳಗೆ. ಅದೇ ಗಣಪತಿ ಹಬ್ಬದ ದಿನವೇ ನಮ್ಮ ಮನೆಯಲ್ಲಿ ಒಂದು ಆಕಳ ಮರಿಯನ್ನು ಹಾಕ್ತು. ಹಂಗಾಗಿ ಅಂದ್ಲಿಂತನ ಈಗ ಈ 3 ವರ್ಷದ ಹಿಂದೆ ಒಂದು ಆಕಳು ಮರಿ ಹಾಕ್ತಲ್ಲ, ಆವಾಗ್ಲಿಂತಾನೆ ನಮ್ಮ ಮನೆಯೊಳಗೆ ಗಣಪತಿ ಕುಂದ್ರಿಸೋದು ರೂಢಿಗೆ ಬಂದ ನೋಡ್ರಿ. ಅಂದ್ರೆ ಆ ಗಣಪತಿ ಹಬ್ಬದ ದಿನ ಮನೆಯೊಳಗೆ ಯಾವುದಾದ್ರೂ ಒಂದು ಮಗು ಆದರೂ ಜನಿಸ್ಬೇಕು, ಇಲ್ಲಾಂದ್ರೆ ಒಂದು ಪ್ರಾಣಿ ಈ ರೀತಿ ಏನಾದರೂ ಮನೆಯೊಳಗೆ ಹೊಸ ಜೀವ ಜನ್ಮ ತಾಳತ್ತಂದ್ರೆ ಅಂದ್ಲಿಂತ ಗಣಪತಿ ಕುಂದ್ರಿಸೋದು ರೂಢಿಯಲ್ಲೈತಿ. ಅದಕ್ಕೆ ನಮ್ಮ ಮನೆಯೊಳಗೂ ಕೂಡ ಅಂದ್ರೆ ಗಣಪತಿ ಹಬ್ಬದ ದಿನವೇ ನಮ್ಮ ಆಕಳ ಕರುನ ಹಾಕ್ತು. ಹಾಗಾಗಿ ಅವತ್ತಿಂತಾನೆ ಗಣಪತಿ ಕುಂದ್ರಿಸೋದು ರೂಢಿಯೊಳಗೆ ಐತೆ ನೋಡ್ರಿ. ಅದಕ್ಕೋಸ್ಕರವಾಗಿ ನಾಡದ್ದು ಅಂದರೆ ಶನಿವಾರ ದಿನ ನಮ್ಮ ಮನೆಯೊಳಗನು ಕೂಡ ಗಣಪತಿ ಕುಂದ್ರಿಸ್ತೀವಿ ನೋಡ್ರಿ. ಹಂಗೆ ನೋಡ್ರಿ, ಇಲ್ಲಿ ಇವಾಗ ಪಲ್ಯನ ಕುದಿಲಿಕ್ಕೆ ಅಂತ ಹೇಳಿ ಮುಚ್ಚಿಟ್ಟಿದ್ದೆ. ಒಂದು 10 ನಿಮಿಷ ಕುದಿಸಿದಾದ್ಮ್ಯಾಗ ಇವಾಗ ನೋಡ್ರಿ ಒಂದು ಸ್ವಲ್ಪ ಮೆತ್ತಗಾಗ್ಯಾವ ಹೀರೆಕಾಯಿ. ಆಮೇಲೆ ನಾವು ಇನ್ನೂ ಅಂದ್ರೆ ಪಲ್ಯನ ಎಲ್ಲ ಕುದ್ದಾದ ನಂತರ ಇವಾಗ ನಾನು ಕೊನೆಯದಾಗಿ ಶೇಂಗಾದ ಪುಡಿನ ಹಾಕಕತ್ತೀನಿ. ಈ ಪಲ್ಯಕ್ಕೆ ಶೇಂಗಾದ ಪುಡಿ ಹಾಕಿ ಮಾಡೋದ್ರಿಂದ ಭಾಳ ರುಚಿ ಆಗುತ್ತೆ ನೋಡ್ರಿ. ನೀವು ಕೂಡ ಒಂದು ಟ್ರೈ ಮಾಡಿ ನೋಡ್ರಿ. ಶೇಂಗಾದ ಪುಡಿ ಹಾಕಿ ಮತ್ತೆ ಒಂದು 2 ನಿಮಿಷಗಳ ಕಾಲ ಇದನ್ನು ಬೇಯಕ್ಕಂತ ಹೇಳಿ ಬಿಡ್ತೀನಿ ನೋಡ್ರಿ. ಇವಾಗ ನೋಡ್ರಿ ಚಪಾತಿ ಮಾಡ್ಕೊಳಕ್ಕೆ ಬಂಡಿನ ಕೂಡ ನಾನು ಸ್ವಚ್ಛ ಮಾಡಿ ಇಟ್ಕೊಂಡೀನಿ. ಹಂಚನೂ ಕೂಡ ಕಾಯ್ಲಿಕ್ಕೆ ಅಂತ ಇಟ್ಟೀನಿ. ರೋಹಿತ ಒಂದು ಜಳಕ ಎಲ್ಲ ಆಗ್ಯದಲ್ಲ ಫ್ರೆಂಡ್ಸ್, ಅವ್ನಿಗೆ ಹಾಕ್ಕೊಟ್ನಿ ಅಂತಂದ್ರೆ ಅವ ಜಲ್ದಿ ಊಟ ಮಾಡಲ್ಲ ನೋಡ್ರಿ. ಅದಕ್ಕೆ ಅವ್ನು ಸ್ವಲ್ಪ ಲೇಟ್ ಮಾಡಿ ಊಟ ಮಾಡ್ತಾನೆ. ಅದಕ್ಕೆ ಅವ್ನಿಗೆ ಮಾಡಿ ಕೊಟ್ನಿ ಅಂತಂದ್ರೆ ತಿನ್ಕೋತ ಕುಂದಿರ್ತಾನ ಅಂತೇಳಿ ಈಗ ಅವನ್ನ ಚಪಾತಿನ ಮಾಡಾಕತ್ತೀನಿ ನೋಡ್ರಿ. ಹಂಗೆ ಬುತ್ತಿಗೂ ಆಗುತ್ತೆ ಮತ್ತು ಅವನಿಗೆ ಊಟಕ್ಕೂ ಆಗುತ್ತೆ ಅಂಥೇಳಿ ಇವಾಗ ಅವನಿಗಷ್ಟೇ ನಾನು ಚಪಾತಿ ಮಾಡಾಕತ್ತೀನಿ ನೋಡ್ರಿ. ನಾನು ನುಚ್ಚ ಉಣ್ಬೇಕಂಥೇಳಿ ಅವನಿಗಷ್ಟೇ ನಾನು ಮಾಡಿಕೊಡಾಕತ್ತೀನಿ ನೋಡ್ರಿ ಇವಾಗ ಚಪಾತಿನ. ಈ ರೀತಿ ನಾನು ಚಪಾತಿನ ದೊಡ್ಡದು ತೆಳ್ಳಗೆ ಮಾಡಿದ್ನಿ ಅಂತಂದ್ರೆ ಅದು ಜಾಸ್ತಿ ಆಗುತ್ತೆ. ದೊಡ್ಡ ಚಪಾತಿ ನಾವು ಅಷ್ಟೊಂದು ಇಷ್ಟಪಡೋಂಗಿಲ್ಲ. ಈ ರೀತಿ ಸಣ್ಣದ ಪುಟ್ಟದೇ ಒಂದು ಸ್ವಲ್ಪ ದಿಪ್ಪಗೆ ಪುಟ್ಟದೇ ಈ ರೀತಿ ಹೊಟ್ಟೆ ಉಬ್ಬಿಸಿ ಮಾಡಿಕೊಟ್ನಿ ಅಂತಂದ್ರೆ ಇಷ್ಟಪಟ್ಟು ತಿಂತಾನೆ. ಸ್ಕೂಲಿಗೂ ಕೂಡ ಅದೇ ರೀತಿ ಮಾಡಿಕೊಡ್ಬೇಕು ಅವಾಗ. ಭಾಳ ದೊಡ್ಡದು ತೆಳ್ಳಗೆ ಆ ರೀತಿ ಚಪಾತಿನ ಇಷ್ಟಪಡಲ್ಲವ. ಹಾಗಾಗಿ ಈ ರೀತಿ ಸಣ್ಣದೇ ಈ ರೀತಿ ನಾನು ಮಾಡ್ತೀನಿ ಅವ್ನಿಗಂತ ಹೇಳಿ ಕಟ್ಟ ಬಂದಾಗ. ಇಲ್ಲಿ ನೋಡ್ತಿರ್ಬೋದು ತುಪ್ಪ ಹಾಕಿನಿ, ಅದೇ ರೀತಿ ಉಪ್ಪಿನಕಾಯಿನೂ ಕೂಡ ಹಾಕಿ ಈ ರೀತಿ ಪೂರ್ತಿ ಎಲ್ಲ ಸವರ್ಬಿಟ್ಟು ಶೇಂಗಾ ದಿಂಡಿ ಹಾಕಿದರೆ ಇದ್ರೊಳಗೆ ಚಲೋ ಆಗುತ್ತೆ ಫ್ರೆಂಡ್ಸ್. ಆದ್ರೆ ಅವ ಖಾರ ಅಷ್ಟೊಂದು ತಿನ್ನಂಗಿಲ್ಲ, ಹಂಗಾಗಿ ಖಾರ ಹಾಕೋದಿಲ್ಲ. ಒಂದು ಸ್ವಲ್ಪ ಅವ್ನ ಬಾಯಾಗ ಖಾರ ಅಂತಂದು ಕಂಡು ಬತ್ತಂದ್ರೆ ಅದನ್ನು ತಿನ್ನೋದೇ ಬಿಟ್ಬಿಡ್ತಾನವ. ಅದಕ್ಕಾಗಿ ನಾನು ಖಾರ ಏನು ಹಾಕೋದಿಲ್ಲ. ತುಪ್ಪ ಮತ್ತು ಉಪ್ಪಿನಕಾಯಿನ ಈ ರೀತಿ ಹಾಕಿ ಈ ರೀತಿ 2 ಸುಳಿನ ಸಣ್ಣದು ಸುಳಿ ಮಾಡ್ಕಶಂದ್ರೆ ಕೊಡ್ತೀನಿ ನೋಡ್ರಿ. ಇವಾಗ ತಿನ್ಕೋತ ಟಿವಿ ನೋಡ್ಕೋತ ಕುಂದಿರ್ತಾನೆ ನೋಡ್ರಿ. ಟೈಮ್ ಇವಾಗ 8 ಗಂಟೆ ಆಗ್ಯದ ನೋಡ್ರಿ. ನೋಡ್ತಿರ್ಬೋದು ಇವಾಗ ಟೈಮ್ 8 ಗಂಟೆ ಆಗ್ಯದ. ಇವಾಗ ತಿನ್ಕೋತ ಕುಂದ್ರೋದ್ರಾಗ ಟೈಮ್ 9 ಗಂಟೆ ಮ್ಯಾಗ ಆಗುತ್ತೆ ನೋಡ್ರಿ. ಅಷ್ಟೊಂದು ಲೇಟ್ ಮಾಡಿ ತಿಂತಾನೆ ನಾಷ್ಟವ. ಅದೇ ರೀತಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಅವನದು ಟಿಫಿನ್ ಕೂಡ ನಾನು ಪ್ಯಾಕ್ ಮಾಡಿದ್ದೆ. ಪಲ್ಯ ಮತ್ತು ಚಪಾತಿ ಮತ್ತು ಅವನದು ನೀರು ಅದೆಲ್ಲ ಪೂರ್ತಿ ಒಂದು ಬುತ್ತಿ ಬ್ಯಾಗೆಲ್ಲ ನಾನು ರೆಡಿ ಮಾಡಿದೆ. ಅದೇ ರೀತಿ ಇವಾಗ ಬುಕ್ ಅದೆಲ್ಲ ಇಟ್ಬಿಟ್ಟು ಅವನದು ಸ್ಕೂಲ್ ಬ್ಯಾಗನ್ನು ಕೂಡ ರೆಡಿ ಮಾಡಾಕತ್ತೀನಿ ನೋಡ್ರಿ. ಅವೆಲ್ಲ ಇಟ್ಕೊಂಡಿರ್ತಾನೆ, ಆದರೂ ಕೂಡ ನಾನು ಇನ್ನೊಮ್ಮೆ ಚೆಕ್ ಮಾಡ್ತೀನಿ ಏನಾರು ಬಿಟ್ಟಾನ ಏನಂತ ಹೇಳಿ. ಎಲ್ಲನೂ ಕೂಡ ಇಟ್ಕೊಂಡಾನ ಇಲ್ಲ ನೋಡಿದೆ. ಹಂಗೆ ನೋಡ್ರಿ ಇವಾಗ ಇನ್ನೂ ಕೂಡ ಊಟ ಮಾಡ್ಲಾಕತ್ತಾನವ. ಅವನ ಫ್ರೆಂಡ್ ಬಂದು ಕೂತಾನ, ಊಟ ಮಾಡಿ ಬಂದು ಕೂತಾನ. ಇವ ಇನ್ನೂ ಕೂಡ ತಿನ್ಕೋತ ಟಿ ನೋಡ್ಕೋತ ಕುಂತ ನೋಡ್ರಿ. ಓಕೆ ಫ್ರೆಂಡ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಏನಾದರೂ ಇಷ್ಟ ಆಯ್ತಂದ್ರೆ ದಯವಿಟ್ಟು ವಿಡಿಯೋಕೊಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ನಾನು ಮುಂದಿನ ವಿಡಿಯೋ ಸಿಗ್ತೀನಿ ನಿಮಗೆ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.